ಎಲ್ರಿಗೂ ನಮಸ್ಕಾರ. ಕೆಲವು ಪ್ಲ್ಯಾಂಟ್ಗಳು ಮಾತ್ರ ಇಂಡೋರ್ ಪ್ಲ್ಯಾಂಟ್ ಆಗುತ್ತೆ. ಅದರಲ್ಲಿ ಇದು ಕೂಡ ಒಂದು ಸ್ಪೈಡರ್ ಪ್ಲ್ಯಾಂಟು. ನಾವು ಇದನ್ನು ಮನೆ ಒಳಗಡೆ ಹಾಕೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲಿ ಏನೆಲ್ಲ ಬೆನಿಫಿಟ್ ಅಂತ ನೋಡೋದಾದರೆ, ಇದನ್ನು ನಾವು ಲಿವಿಂಗ್ ಏರಿಯಾದಲ್ಲಿ ಇಡೋದ್ರಿಂದ ನಮ್ಮ ಸುತ್ತಮುತ್ತ ಇರೋವಂತಹ ಪೊಲ್ಯೂಷನ್ ಎಲ್ಲ ಅಬ್ಸರ್ವ್ ಮಾಡಿ ಒಳ್ಳೆ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದನ್ನು ಬೆಡ್ರೂಮಲ್ಲಿ ಇಡೋದ್ರಿಂದ ನಾವು ಉಸಿರಾಡಿ ಬಿಡೋ ಅಂತಹ ಟಾಕ್ಸಿನ್ ಎಲ್ಲ ಅಬ್ಸರ್ವ್ ಮಾಡಿ ಒಳ್ಳೆ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಮಲಗಿದ್ದ ತಕ್ಷಣ ಫ್ರೆಶ್ ಫೀಲ್ ಆಗುತ್ತೆ. ಹಾಗೆ ಯಾರಿಗೆಲ್ಲ ವೀಸಿಂಗ್ ಇರುತ್ತೆ, ಉಸಿರಾಟದ ಸಮಸ್ಯೆ ಇರುತ್ತೆ, ಅಂಥವ್ರು ಈ ಗಿಡನ ಮಲಗೋ ರೂಮಲ್ಲಿ ಇಡೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಸೊ ಇದು ಒಂದು ಔಟ್ಡೋರ್ ಪ್ಲ್ಯಾಂಟ್ ಅನ್ನೋಕ್ಕಿಂತ ಇಂಡೋರ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಇದಕ್ಕೆ ವಾರದಲ್ಲಿ 2 ದಿನ ನೀರು ಹಾಕಿದರೆ ಸಾಕು. ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬಂದರೆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಒಂದು ಚಿಕ್ಕ ಪಾಟಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ರೂಮಲ್ಲಾಗಲಿ, ಲಿವಿಂಗ್ ಏರಿಯಾ, ಡೈನಿಂಗ್ ಟೇಬಲು ಎಲ್ಲ ಕಡೆ ಇಡ್ಬೋದಾದಂತಹ ಗಿಡ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಮನೆ ಒಳಗಡೆ ಬೆಳೆಸೋದ್ರಿಂದ ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ.